ದುರ್ಗಾ ದೇವಿ ನಾನಂಬಿ ಬಂದೆ ಕರುಣಿಸಿ ಕಾಯಿ ನನ್ನಮ್ಮ ದೇವಿ ಕರುಣಿಸಿ ಕಾಯಿ ನನ್ನಮ್ಮ ತಾಯಿ ಶ್ರೀ ದುರ್ಗಾ ದೇವಿ ನಾನಂಬಿ ಬಂದೆ ಓ ದೇವಿ ನಿನ್ನ ನಾನಂಬಿ ನಿಂತೆ ಕರುಣಿಸಿ ಕಾಯಿ ನನ್ನಮ್ಮ ದೇವಿ ಕರುಣಿಸಿ ಕಾಯಿ ನನ್ನಮ್ಮ ತಾಯಿ ಶ್ರೀ ದುರ್ಗಾ ದೇವಿ ನಾನಂಬಿ ಬಂದೆ ಅಮ್ಮ ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮ ಈ ಬಡತನ ಭೂತ ನಾನು ಹುಟ್ಟಿದಾಗಲೇ ನನ್ನ ತಂದೆ ತಾಯಿಯ ಬೆನ್ನಲ್ಲಿ ಇಟ್ಟುಕೊಂಡು ಈ ಬಡತನ ಭೂತವನ್ನು ನಮ್ಮನ್ನು ಬೆನ್ನು ಹತ್ತಿ ಕಾಡ್ತಾ ಇದೆ. ಈ ಬಡತನವನ್ನು ಓಡಿಸಿ ನನ್ನ ತಂದೆ ತಾಯಿ ಚಿಕ್ಕವಳಿದ್ದಾಗಲೇ ಈ ಭೂಮಿ ಮೇಲೆ ನನ್ನನ್ನು ಹಾಕಿಕೊಂಡು ನನ್ನ ತಾಯಿ ತೀರಿಕೊಂಡಳು. ಆದರೆ ಈ ಅನಾಥಳ ಕೈ ಹಿಡಿದು ಈ ಅನಾಥಳ ಕೊರಳಿಗೆ ಮಾಂಗಲ್ಯ ಕಟ್ಟಿ ಈ ಮನೆ ತುಂಬಿಸಿಕೊಂಡು ಈ ಮನೆ ಜ್ಯೋತಿಯಾಗಿ ಕರೆಕೊಂಡು ಬಂದರು ಆ ನನ್ನ ಪತಿ ದೇವರು. ಆದರೆ ಆ ನನ್ನ ಪತಿ ದೇವರು ನನ್ನ ಎರಡು ಕಣ್ಣಾದ ಆ ನನ್ನ ಮೈದನರಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ಒಂದು ಒಳ್ಳೆಯ ನೌಕರಿ ದಯಪಾಲಿಸಿ ಈ ನಮ್ಮ ಬಡತನವನ್ನು ಈ ಸಮಾಜದಲ್ಲಿ ಮುಂದುವರುವಂತೆ ಮಾಡುತ್ತಾಯಿ ಮಾಡು ಅಮ್ಮ. ನಮಗೆ ಎಷ್ಟು ಕಷ್ಟ ಬಂದರೂ ಕೂಡ ನಿನ್ನ ಉಡಿಯಲ್ಲಿ ಹಾಕಿಕೊಂಡು ಈ ಬಡತನದಿಂದ ನಮ್ಮನ್ನು ಪಾರು ಮಾಡುತ್ತಾಯಿ ಪಾರ ಮಾಡು. ಅಷ್ಟೇ ಅಲ್ಲ ಅಮ್ಮ, ಈ ಬಡತನ ಹತ್ತಿಕೊಂಡು ನನ್ನ ಗಂಡ ಸತ್ಯ ನ್ಯಾಯ ಧರ್ಮವನ್ನು ಈ ಸಮಾಜದಲ್ಲಿ ಮೆಟ್ಟು ನಿಂತರೂ ಕೂಡ ಈ ಬಡ ರಕ್ತ ತಗಣಿಯಂತೆ ಹೀರ್ತಾ ಇದ್ದಾನಲ್ಲ ಪಾಟೀಲ ಗೌಡ ಅಂತಾರು ಸಮ್ಮಿಸಲು ಮತ್ತೊಮ್ಮೆ ಈ ಭೂಮಿಗೆ ಅವತರಿಸಿ ಬಾ ತಾಯಿ ಬಾ.
ಪೂಜೆ ಮುಗಿಯುತ್ತೆ. ರೀ, ಈಗ ತಾನೇ ಆ ದೇವ್ರ ಪೂಜೆ ಮಾಡಿದೆ. ನೀವು ಆ ದೇವರಿಗೆ ನಮಸ್ಕರಿಸಿ ಆಶೀರ್ವಾದ ಪಡಿಕೋ ಬನ್ನಿ ಸ್ವಾಮಿ. ಶಬರಿ, ನಮ್ಮೂರ ಗ್ರಾಮ ದೇವತೆ ಜಾತ್ರೆ ನಿಮಿತ್ತವಾಗಿ ಜೋಡದ ಚಕ್ಕಡಿ ಸರ್ ರೇಸಿಗೆ ಎಂದು ಹೋದನ ತಮ್ಮ ಜಮದಾಗ ಇನ್ನೂ ಬಂದಿಲ್ಲ ರೀ. ಇನ್ನು ನನ್ನ ಮೈದನ ಬಂದಿಲ್ಲ ರೀ. ಚಕ್ಡಿ ಪರದೆ ಮುಗಿಸ್ಕೊಂಡು ಕುಸ್ತಿಯ ಪರದೆಯಲ್ಲಿ ಭಾಗ್ಯ ಆಗಿರ್ಬೇಕ್ರಿ ನನ್ನ ಮುದ್ದಿನ ಮೈದನ. ಶಬರಿ, ಸಣ್ಣವನಿದ್ದಾಗಿಂದಲೂ ಅವನಿಗೆ ರೇಸು ಚಕ್ಕಡಿ ಕಬಡ್ಡಿ ಎಂದರೆ ಅವನಿಗೆ ಪಂಚಪ್ರಾಣ. ಮೇಲಾಗಿ ಅವನು ಇಷ್ಟದಂತೆ ನಡೆಯೋದು ನಮ್ಮ ಹಿರಿಯರ ನಮ್ಮ ಧರ್ಮ ರೀ. ಅದೆಲ್ಲ ಇರ್ಲಿ ಬಿಡ್ರಿ. ನನ್ನ ಮೈದನ ಜಮ್ನಗ್ದಿ ಮದುವೆ ವಯಸ್ಸಿಗೆ ಬಂದಿದ್ದಾನೆ ರೀ. ನನ್ನ ಮೈದನಿಗೆ ಮದುವೆ ಮಾಡಿ ಸಂಸಾರ ಎಂಬ ಸಾಗರಕ್ಕೆ ಹಸ್ತಿರೋ ಇಲ್ಲ ನಿನ್ನ ತಮ್ಮನ ಮುದ್ದು ಮುದ್ದ ಮಾಡುತ್ತಾ ಹುಮ್ಮನಾಗಿ ತಿರುಗಾಡಲು ಹಸ್ತಿರೋ? ಏನೇ ಮಾತಾಡಿದ್ರು ಶಬರಿ, ನನ್ನ ತಮ್ಮನ ಬಗ್ಗೆ ನನಗೆ ಕಾಳಜಿ ಇಲ್ಲವೆಂದು ತಿಳಿದಿಲ್ಲ ಪೆದ್ದಿ. 18 ತುಂಬಿ 19ನೇ ವರ್ಷಕ್ಕೆ ಕಾಲಿಡುತ್ತಿರುವ ನನ್ನ ತಮ್ಮ ಜಮದಗ್ನಿಗೆ ಈ ಸಲ ಸುಗ್ಗಿ ಮುಗಿದ ತಕ್ಷಣ ಅವನಿಗೆ ಎಲ್ಲಿಯಾದರೂ ಒಂದು ಒಳ್ಳೆಯ ಮೈತನದ ಹುಡುಗಿಯನ್ನು ನೋಡಿ ಮದುವೆ ಮಾಡಿದರೆ ನಮ್ಮ ಅಣ್ಣನಾದ ನನ್ನ ತಲೆಯ ಮೇಲಿನ ಭಾರ ಕೆಳಗಿಳಿರುತ್ತದೆ ರೀ. ಹೌದು ರೀ, ನನ್ನ ಮೈದನ ಜಮ್ನಗ್ದಿ ಸಂಪತ್ತಿಗೆ ಒಂದು ಒಳ್ಳೆಯ ದಾರಿ ತೋರಿಸಿದ್ರೆ ನಮ್ಮಿಬ್ಬರ ತಲೆ ಮೇಲೆ ಜವಾಬ್ದಾರಿ ಕಡಿಮೆ ಆಗುತ್ತೆ, ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಲ್ವೇನ್ರಿ? ಆದರೆ ಶಬರಿ, ನನಗೆ ಒಂದು ಅನುಮಾನ ರೀ. ಏನ್ರಿ, ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಶಯ ಉಂಟಾಗಿದೆಯಾ ರೀ? ಅದೇ ಆ ಸಂಶಯ ಉಂಟಾಗಿದೆ ಅಂತ ನನ್ನ ಮುಂದೆ ಹೇಳ್ಬಾರ್ದೇನ್ರಿ? ಯಾಕೆ ಈ ನಿಮ್ಮ ಸತಿ ಮುಂದೆ ಹೇಳೋದಿಲ್ವೇನ್ರಿ? ಏನೇ ಮಾತಾಡಿದ್ರು ಶಬರಿ, ಗಂಡ ಹೆಂಡತಿ ಎಂದರೆ ಜೋಡಿಸಿನ ಚಕ್ಕಡಿ ಇದ್ದಂತಾಗಿ ಮೇಲಾಗಿ ಅದರಲ್ಲಿ ಒಂದು ಕಾಲು ಕಳಚಿದರೆ ಆ ಬಂಡಿ ಮುಂದೆ ಸಾಗಲಾರದು. ಅದೇ ತರ ನಮ್ಮಿಬ್ಬರ ಮನಸ್ಸು ಒಂದಾದರೆ ಜೀವನ ಸಾಗರ ಸುಖ ಸಾಗರ ರೀ. ನನ್ನ ಮುದ್ದಿನ ಪತಿರಾಯರಿ, ಮತ್ತೆ ಯಾಕ್ರಿ ಸಂಶಯ? ನನ್ನ ಮುಂದೆ ಅದೇನು ಅಂತ ಹೇಳ್ಬಾರ್ದಾ? ನೋಡು ಶಬರಿ, ನಮಗಂತೂ ಮದುವೆಯಾಗಿ 8 ವರ್ಷ ಕಳೆದು 9 ವರ್ಷ ಆಯಿತು. ಇನ್ನೂ ನಮಗೆ ಮಕ್ಕಳಾಗಲಿಲ್ಲ. ಇದೇ ತರ ಮುಂದೆ ನಡೆದರೆ ನಮ್ಮಿಬ್ಬರನ್ನು ನನ್ನ ತಮ್ಮಂದರು ಸುಖವಾಗಿ ನೋಡಿಕೊಳ್ಳುವರೆ ರೀ. ಏನ್ರಿ, 4 ಮಂದಿಗೆ ಬುದ್ಧಿ ಹೇಳುತ್ತಿರುವ ನೀವು ಇಂಥ ಮಾತು ಆಡ್ತಾ ಇದ್ದೀರಲ್ರಿ ರೀ? ಇಂಥ ಅಪಶಕನಿಗೆ ಮನದಲ್ಲಿ ಉಂಟಾಗುವ ಮಾತನ್ನು ಆಡಬಾರ್ದು ರೀ, ಆಡಬಾರ್ದು ರೀ. ನನ್ನ ಮೈದನರು ನಾನು ಕೈ ತೆತ್ತು ಉಣಿಸಿ ಬೆಳೆಸಿ ದೊಡ್ಡವರಾಗಿ ಮಾಡಿದ್ದೀನಿ. ನನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳ ತರ ಅವರನ್ನು ಪ್ರೀತಿಯಿಂದ ಸಾಕಿದ್ದೀನಿ ಅಂತ ನನ್ನ ಮೈದ್ರು ನಮಗೆ ಕೇಡ ಬಗಿತಾರೆ ಅಂತ ನಂಬಿಕೆ ನನಗಿಲ್ಲ ರೀ. ಆ ನಂಬಿಕೆ ನನ್ನ ಮನದಲ್ಲಿ ಉಂಟಾಗ್ತಾನೇ ಇಲ್ಲ. ಶಬರಿ, ನಿನ್ನ ನಂಬಿಕೆ ಒಂದು ವೇಳೆ ಸುಳ್ಳಾದರೆ ರೀ? ಏನ್ರಿ ಇದು? ಏನೇನು ಮಾತನಾಡ್ತಾ ಇದ್ದೀರಲ್ಲ ರೀ? ಒಂದು ತಾಯಿ ಒಂದು ಮಗನನ್ನು 9 ತಿಂಗಳ ಹೆತ್ತು ಹೊತ್ತು ಜೋಪಾನ ಮಾಡ್ತಾಳೆ. ತನ್ನ ಗರ್ಭದಲ್ಲಿ ಬಚ್ಚಿಟ್ಟುಕೊಂಡು ಆ ಮಗು ಜನಿಸಿದ ಮೇಲೆ ಅದಕ್ಕೆ ಹಾಲು ಉಣಿಸಿ ಮಮತೆ ಎಂಬ ಪ್ರೀತಿ ಕೊಟ್ಟು, ಆದ್ರೆ ತೊಡೆ ಮೇಲೆ ಅದನ್ನು ಮಲಗಿಸಿ ತೊಡೆ ಭಾರ ಆಗಿದೆ ಅಂದ್ರೆ ಆ ತಾಯಿ ಮಗುವನ್ನೇ ಕೊಲ್ತಾಳೇನ್ರಿ? ಅಥವಾ ಅವಳ ತೊಡೆಯ ಚರ್ಮವನ್ನೇ ತೆಗೆದು ಹೋಗಿದ್ದಾಳ? ಇಲ್ಲ ರೀ, ಇಲ್ಲ. ಹಾಗಂತ ನನ್ನ ಮೈದನ್ಗೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದೀನಿ. ನನ್ನ ಕೈ ತುತ್ತು ಮಾಡಿ ಉಣಿಸಿ ಮಮತೆಯಿಂದ ಅವ್ರನ್ನನ್ನು ದೊಡ್ಡವಳಾಗಿ ಬೆಳೆಸಿದ್ದೀನಿ ರೀ. ಅವರು ನಮಗೆ ಕೇಳಿ ಬಗೋದಿಲ್ಲ ಅಂತ ನನಗೆ ಗೊತ್ತಿದೆ ನೋಡಿ. ಇಷ್ಟೆಲ್ಲ ಮಾಡಿ ಅವ್ರನ್ನ ಬೆಳೆಸಿದ್ದೇವೆ. ನಮ್ಮನ್ನು ಭಾರ ಕಾಪಾಡುವ ಭಾರ ಅವ್ರದ್ದು ರೀ, ಅವ್ರಿಗೆ ಬಿಟ್ಟುಕೊಟ್ಟಿದ್ದು. ಶಬರಿ, ನೀನು ನನ್ನ ಬಾಳಿನ ಧರ್ಮ ದೇವತೆ. ನೀನು ನನ್ನ ಬಾಳಿನ ಧರ್ಮ ದೇವತೆ ರೀ. ಇಂಥ ಬಿರಿ ನುಡಿ ನನಗೆ ಯಾಕ್ರಿ? ಇಷ್ಟ ದೊಡ್ಡೆಲ್ಲ ಮಾತು ಬೇಡ ರೀ ನನಗೆ. ಶಬರಿ, ಈಗಿನ ಕಾಲದಲ್ಲಿ ಮಲತಾಯಿಗೆ ಬಂದು ಮಲಮಕ್ಕಳಂತ ನೋಡುತ್ತಿರುವ 21ನೇ ಶತಮಾನದಲ್ಲಿ
ಆ ನನ್ನ ತಮ್ಮಂದಿರನನ್ನು ಮಕ್ಕಳಕ್ಕಿಂತ ಹೆಚ್ಚು ಜೋಪಾನ ಮಾಡ್ತಿರುವಲ್ಲ, ಈ ನಿನ್ನ ಹಿರಿಮೆಯನ್ನು ಮೆಚ್ಚಬೇಕು ಶಿವರಿ, ಮೆಚ್ಚಬೇಕು. ರೀ, ಇಷ್ಟು ವಯಸ್ಸಾದ್ರೂ ಇನ್ನೂ ಚಿಕ್ಕ ಮಕ್ಕಳ ತರ ನೀವು ಹುಡುಗಾಡಿಕೆ ಮಾಡೋದನ್ನು ಬಿಟ್ಟೇ ಇಲ್ಲ. ಬನ್ನಿ, ಏಳೆ ಬಾಳಗಿದೆ, ಊಟ ಮಾಡಿರಂತೆ. ಶಬರಿ ಬಾಯಿಲಿ. ಏನ್ರಿ ಅದು? ಶಬರಿ, ಊಟ ಮಾಡೋಕ್ಕಿಂತ ಮೊದಲು ನನಗೆ ಏನಾದರೂ ಒಂದು ಒಳ್ಳೆ ಚುಂಬನ ಹೇಳಬಾರದು? ಛೀ, ಹೋಗ್ರಿ, ಏನ್ರಿ ಇದು? ಇಂಥ ವಯಸ್ಸಿನಲ್ಲಿ ನಿಮ್ಗೆ ಹುಡುಗಾಟಕ್ಕನಾ? ಶಬರಿ, ಹುಡುಗಾಟವಲ್ಲ ಶಬರಿ, ಇದು ನಿನ್ನ ನನ್ನ ಪ್ರೀತಿ ಒಳನಾಡಿನ ಬಡದಾಟ. ಛೀ, ಹೋಗ್ರಿ ಅಪ್ಪ, ನನಗೆ ತುಂಬಾ ನಾಚಿಕೆ ಆಗುತ್ತೆ. ಶಬರಿ, ನಾಚಿಕೆ ಪಡಲು ನಾವೇನು ಹೊಸದಾಗಿ ಮದುವೆಯಾದ ಮದುಮಕ್ಕಳಲ್ಲ. ಆಗ್ಲಿ ನನ್ನ ಪತಿ ದೇವರೇ, ನಿಮ್ಮ ಆಸೆ ಅಂತೆ ಆಗ್ಲಿ. ನನ್ನ ಚಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುಂದು ನೀಡು, ಸಿಹಿ ಮುಂದಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ. ಸಿಹಿ ಮುಂದಿನ ಕಾಣಿಕೆ ಈ ಬಾರ ನನ್ನ ಸನಿಹಕ್ಕೆ, ಸಿಹಿ ಮುಂದಿನ ಕಾಣಿಕೆ ಈ ಬಾರ ನನ್ನ ಸನಿಹಕ್ಕೆ. ರೀ, ಮಾತಿನ ಬರುವಷ್ಟರಲ್ಲಿ ಆ ದೇವ್ರ ಪ್ರಸಾದ ಕೊಡೋದನ್ನೇ ಮರ್ತು ಬಿಟ್ಟೇವಿ. ಬನ್ರಿ, ಮೊದಲು ದೇವ್ರ ಪ್ರಸಾದ ತೆಗೆದುಕೊಬೇಡಿ. ರೀ, ಪ್ರಸಾದ ತೆಗೆದುಕೊಳ್ರಿ. ಸ್ವಾಮಿ! ರೀ, ಇದೇನ್ರಿ ಇದು? ನಿಮ್ಮ ಅಂಗೈಯಲ್ಲಿ ಗಾಯ, ಕೈಯೆಲ್ಲ ರಕ್ತ ಆಗಿದೆ. ಏನಾಗಿದೆ ಸ್ವಾಮಿ? ರೀ, ಹೇಳ್ರಿ, ಏನಾಗಿದೆ? ಗಾಬರಿ ಆಗಬೇಡ ಶಬರಿ, ಗಾಬರಿ ಆಗಬೇಡ.
ಇದೆಲ್ಲ ನಮ್ಮಂತರ ರೈತರಿಗೆ ಆ ದೇವರು ಕೊಟ್ಟ ಶಿಕ್ಷೆ, ಮೇಲಾಗಿ ಆ ದೈವ ತಂದ ದುರಂತ. ರೀ, ಈ ರೀತಿ ಸುದ್ದಿ ಬಳಸಿ ಮಾತನಾಡಿದ್ರಿ ನನಗೇನು ಅಂತ ಅರ್ಥ ಆಗ್ಬೇಕ್ರಿ. ರೀ, ಅದೇನಾಗಿದೆ ಅಂತ ಬಿಡಿಸಿ ಹೇಳಿ ಸ್ವಾಮಿ. ಶಬರಿ, ನಮ್ಮ ಮೇಲಿನ ಸೇಡಕ್ಕಾಗಿ ಆ ದೇಸಾಯಿ ಗೌಡ ನಮ್ಮ ಊರ ಮುಂದಿನ 1 ಎಕರೆ ಹೊಲವನ್ನು, ಹತ್ತಿ ಹೊಲವನ್ನು ಹರಿಗಿ ಬಂದಿದ್ದಾನೆ. ಅಯ್ಯೋ ದೇವ್ರಿ, ಯಾಕಪ್ಪ ಯಾಕಪ್ಪ ಈ ಬಡವರಿಗೆ ಇಷ್ಟೊಂದು ಶಿಕ್ಷೆ ಕೊಡ್ತಾ ಇದ್ದೀರಾ? ಈ ಬಡವರು ಏನು ತಪ್ಪು ಮಾಡಿದ್ದಾರೆ ಅಂತ ಈ ಬಡವರ ಮೇಲೆ ಯಾಕಪ್ಪ ಈ ರೀತಿ ಹೊಡ್ತಾ ಇದೀಯಾ? ಹೇಳು ದೇವ, ಹೇಳು. ಸುರಿಸಿದರು ಶಬರಿ ನಿನ್ನ ಕಣ್ಣೀರನ್ನು, ನಮ್ಮಂತ ಬಡವರ ಕಣ್ಣೀರಿಗೆ ಆ ನಿನ್ನ ದೇವರು ಕರಗಲಾರನು. ಮೇಲಾಗಿ ಆ ಶ್ರೀಮಂತರ ಹಣದಾಸೆಗೆ ಕರಗಿ ನೀರಾಗುತ್ತಾನೆ ಆ ನಿನ್ನ ಕಲ್ಲು ದೇವರು. ಸ್ವಾಮಿ, ಆ ದೇಸಾಯಿ ಮಾಡಿದ ಅನ್ಯಾಯಕ್ಕಾಗಿ ಆ ದೇವರನ್ನು ನೊಂದಿಸಿ ಮಾತನಾಡಿದ್ರೆ ಪ್ರಯೋಜನವಿಲ್ಲ ಸ್ವಾಮಿ, ಪ್ರಯೋಜನವಿಲ್ಲ. ಅರೆ, ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ಶಬರಿ, ಹೇಗೆ ಸಮಾಧಾನ ಮಾಡಿಕೊಳ್ಳಿ ಶಬರಿ, ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಈ ಸಲ ಬರುವ ಸುಗ್ಗಿಯಲ್ಲಿ, ಹತ್ತಿ ಬೆಳೆ ಸುಗ್ಗಿಯಲ್ಲಿ ಆ ನನ್ನ ತಮ್ಮ ಜಮದಗ್ನಿಗೆ ಮದುವೆ ಮಾಡಿ ಆ ನಂತರ ಆ ನನ್ನ ತಮ್ಮನಿಗೆ ಓದ ಮುಗಿದ ತಕ್ಷಣ ಒಂದು ಯಾವ್ದಾದ್ರು ಒಳ್ಳೆ ನೌಕರಿ ಹಚ್ಚಬೇಕೆನ್ನೋ ಅಪಾರ ನಂಬಿಕೆಯನ್ನು ಇಟ್ಟುಕೊಂಡು ಶಬರಿ, ಅಪಾರ ನಂಬಿಕೆ. ಆದರೆ ಶಬರಿ, ಆ ದೇಸಾಯಿಗಳು ನುಚ್ಚು ನೂರು ಮಾಡಿಬಿಟ್ಟ ನನ್ನ ಕನಸು, ನುಚ್ಚು ನೂರು ಮಾಡಿಬಿಟ್ಟ. ಸ್ವಾಮಿ, ಎಲ್ಲಿ ಬಿಡ್ರಿ, ನಂಬಿದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ ರೀ ಆ ದುರ್ಗಾ ಮಾತೆ. ಮೈದ ಬರೋ ಎಳೆ ಆಯ್ತು, ನಾನು ಊಟಕ್ಕೆ ಸಿದ್ಧತೆ ಮಾಡ್ತೀನಿ, ಎಲ್ಲರೂ ಸೇರಿ ಊಟ ಮಾಡೋಣ. ಸತೀಶ್ ಶಬರಿ, ನನ್ನದೊಂದು ಮಾತು ನಡೆಸಿಕೊಡುವೆಯಾ? ರೀ, ಒಂದ್ಯಾಕ್ರಿ, 10 ಮಾತು ಕೇಳ್ರಿ. ಈ ನಿಮ್ಮ ಪಾದ ಸಾಕ್ಷಿಯಾಗಿಯೂ ಅದನ್ನ ನಡೆಸಿಕೊಡ್ತೀನಿ ಸ್ವಾಮಿ. ಅದೇನು ಅಂತ ಹೇಳ್ರಿ. ಶಬರಿ, ನಮ್ಮ ಹೊಲದ ವಿಷಯನ್ನು ಆ ನನ್ನ ತಮ್ಮಂದರ ಮುಂದೆ ಯಾವತ್ತೂ ಹೇಳಬಾರದು. ಹಾಗೇನಾದರೂ ಬಂದ ಅವಶ್ಯ ಬಿದ್ದರೆ ನಾನೇ ಹೇಳುತ್ತೇನೆ. ಆಗ್ಲಿ ರೀ, ಎಂತ ಸಮಯ ಬಂದ್ರು ಈ ವಿಷಯನ್ನು ನನ್ನ ಮೈದನಿಗೆ ತಿಳಿಸಿಕೊಡುದಿಲ್ಲ ಸ್ವಾಮಿ. ಅಣ್ಣ ಅತ್ತಿಗೆ, ಬಾ ಸಹೋದರ, ಈಗ ಬಂದೇನಪ್ಪ. ಹೌದಣ್ಣ, ಈಗ ಬಂದೆ. ಮೈದನ, ಪರೀಕ್ಷೆ ಚೆನ್ನಾಗಿ ಬರ್ದೇನಪ್ಪ? ಚೆನ್ನಾಗಿ ಬರ್ದಿನ ಅತ್ತಿಗೆ, ರಿಸಲ್ಟ್ ಕೂಡ ಬಂದಿದೆ. ಹಾಗಾದರೆ ತಮ್ಮ ನೀನು ಹೋದ ಕೆಲಸ ಏನಾಯ್ತಪ್ಪ? ದೇವತಾ ಪುರುಷ ಆದಂತ ನಿನ್ನಂತ ಅಣ್ಣ ಧರ್ಮ ದೇವತೆ ಅಂತ ಈ ನನ್ನ ಅತ್ತಿಗೆ ಇಬ್ಬರು ಶ್ರಮದಿಂದ ಹಿಂದಿನ ರಿಸಲ್ಟ್ನಂತೆ ಈ ಸಲವು ಧಾರವಾಡ ಯೂನಿವರ್ಸಿಟಿ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದು ಶಿವಪಾರ್ವ ಅಂತ ನಿಮ್ಮ ಮುಂದೆ ನಿಂತಿರುವೆ. ಎದ್ದೇಳು ಸಹೋದರ, ಎದ್ದೇಳು. ಬಡ ಕುಟುಂಬದಲ್ಲಿ ಜನಿಸಿ ಕುಬೇರನವ ಕಾಲ ಬಂದಾಯಿತು. ಕುಬೇರನಾಗಬೇಕೆಂಬ ದುಲಾಸ್ ನನಗಿಲ್ಲಣ್ಣ. ಕೂಲಿ ನಾಲಿ ಮಾಡಿ ಬದುಕುತ್ತಿರುವ ನನ್ನಂತ ಬಡ 4 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿ ಅವರ ಆಶೀರ್ವಾದ ಹಾರೈಕೆ ನನಗಿದ್ದರೆ ಸರಿ ಸಂಪತ್ತು ಅತ್ತಿಗೆ. ಮೈದನ, ಎದ್ದೇಳು ಮೈದನ, ಎದ್ದೇಳು. ನಿನ್ನ ಶಾಲೆ ಕಲಿಸಿದಕ್ಕೂ ನಮ್ಮ ಜನ್ಮ ಸಾರ್ಥಕ ಆಯ್ತಪ್ಪ. ಈ ನಿನ್ನ ನುಡಿ ಕೇಳ್ತಾ ಇದ್ರೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಹೀಗೋ, ಹಾಗಾದರೆ ಅಣ್ಣನ ಮುಖದಲ್ಲಿ ಇದ್ಯಾಕೋ ಕರಿ ಕಪ್ಪಾಗಿದೆ? ಅಣ್ಣ, ಮೈಯಲ್ಲಿ ಹುಷಾರಿಲ್ಲವೇ? ಹಾಗೇನಿಲ್ಲ ತಮ್ಮ, ಈಗ ತಾನೇ ಹೊಲದಲ್ಲಿ ಬಿಸಿಲಲ್ಲಿ ಕೆಲಸ ಮಾಡಿ ಬಂದಿದೆಲ್ಲ, ಅದಕ್ಕೆ ಸ್ವಲ್ಪ ಮುಖ ಕಪ್ಪಾಗಿದೆ ಅಷ್ಟೇ. ಹೀಗೋ, ಸೇಡಿಗೆದ ಸಿಡಿದ ಶಿವನಾಗ, ದಿಲ್ಲಿ ಹೊಕ್ಕ ಪುಂಡ ಹುಲಿ, ಕುರುಬ ಹಚ್ಚಿದ ಕುಕುಮ, ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ, ಗಲ್ಲು ಗಲಿಯ ವೀರ ಆದಂತ ನನ್ನ ಜಮದಗ್ನಿ ಎಲ್ಲಿ? ಅಲ್ಲೋಡು ಮೈದನ, ಕರಿದವರ ಮನದಲ್ಲಿ, ಕೂಗಿದವರ ಕಣ್ಣಿ ಎದುರಲ್ಲಿ ಹನುಮನ ಅವತಾರ ನನ್ನ ಮೈದನ. ನೆನೆಯಷ್ಟರಲ್ಲಿ ಬಂದೇ ಬಿಟ್ಟ ನೋಡಲ್ಲಪ್ಪ. ಅತ್ತಿಗೆ, ಮೈದನ, ಈಗ ಬಂದೇನಪ್ಪ?
ಹೌದತ್ತಿಗೆ ಈಗ ಬಂದೆ. ಸಂಪತ್ ನೀನ್ ಯಾವ ಬಂದ್ಯಪ್ಪ? ನಾ ಬಂದು ಕೆಲವು ಗಂಟೆ ಆಯ್ತು ತಮ್ಮ. ಸಹೋದರ ಜಮದಗ್ನಿ, ಏನಾಯ್ತಪ್ಪ? ನೀನು ಚಕ್ಕಡಿ ರೇಸಿಗೆಂದು ಹೋದ ಕೆಲಸ? ಅಣ್ಣ, ಹೋದ ಕೆಲಸ ಸಕ್ಸಸ್ ಮಾಡದೆ ಹಿಂದಿರುಗಿ ಬರುವುದು ಈ ಜಮದಗ್ನಿ ಜಾಯಮಾನದಲ್ಲಿ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಸಹೋದರ, ನೀವು ಚಕಡಿ ರೇಸ್ನಲ್ಲಿ ಗೆದ್ದು ಬೆಲ್ಸಾಲಿಗೆ ಬಂದಿರುವ್ಯಾ? ಜಯಶಾಲಿಯಾಗಿ ಬಂದಿರು ಎಂದು ಕೇಳುತ್ತೇವಲ್ಲ ಹುಚ್ಚ. ಈ ಸಲ ದ್ಯಾಮವ್ವ ಜಾತಿ ಪ್ರಯುಕ್ತವಾಗಿ ಏರ್ಪಡಿಸಿದ ಜೋಡತ್ತಿನ ಚಕ್ಕಡಿ ರೇಸಿನಲ್ಲಿ ಸ್ವತಃ ನಾನೇ ಸಾಕಿದ 2 ಎತ್ತುಗಳು ಸುತ್ತೂರು ಹಳ್ಳಿಯ ಸರದಾರ ಎನಿಸಿಕೊಂಡ ದೇಸಾಯಿ ಗೌಡನ ಎತ್ತುಗಳನ್ನು ಸೋಲಿಸಿ ಕಡೆ ಕಿತ್ತು ತಂದಿವೆ. ಅತ್ತಿಗೆ ಆಶೀರ್ವದಿಸಿ. ಮೈದನ, ಎದ್ದೇಳು ಮೈದನ, ಎದ್ದೇಳು. ನೀನು ಯಾವಾಗಲೂ ಗೆಲುವಿನ ಸರ್ದಾರ ಆಗ್ಬೇಕನ್ನೋದೇ ನನ್ನ ಆಸೆ ಮೈದನ. ಅತ್ತಿಗೆ, ನಿನ್ನ ಆಶಾ ಗೋಪುರದ ಕನಸನ್ನು ನನಸು ಮಾಡುತ್ತೇನೆ. ಇದಕ್ಕೆ ಯಾವನಾದರೂ ಅಡ್ಡ ಬಂದರೆ ಆ ನನ್ನ ಮಗನನ್ನು ಅಡ್ಡ ಕಡಿದು ಕೈಲಾಸಕ್ಕೆ ಕಳಿಸುತ್ತೇನೆ. ಜಮದಗ್ನಿ, ಒಂದು ವೇಳೆ ನಮ್ಮ ಮನೆತನ ಕಡೆಗೆ ಯಾರಾದರೂ ಕಣ್ಣು ಮಿಡಿಸಿ ಉರುಳಿ ನೋಡಿದರೆ ಅದು ಸರಿರಲ್ಲ ನೋಡು. ಹುಚ್ಚ ಹುಚ್ಚ ಹುಚ್ಚ, ಈ ನಿನ್ನ ಅಣ್ಣ ಜಮದಗ್ನಿ ಸಮರಕ್ಕೆ ಸಿದ್ಧನಾಗಿ ನಿಂತಿರುವಾಗ ನಮ್ಮ ಮನೆ ಕಡೆ ಕಣ್ಣೆತ್ತಿ ನೋಡುವುದಲ್ಲ. ಯಾವನಾದರೂ ಕೈ ಮಾಡಿ ತೋರಿಸಿದರೆ ಅವನ ಕೈಯನ್ನು ಕಡಿದು ಕೈಲಾಸಕ್ಕೆ ಕಳಿಸುತ್ತೇನೆ. ಅವನ ಕಣ್ಣುಗಳನ್ನು ಕಿತ್ತು ಕೋಳಿಗಳಿಗೆ ಹಾಕುತ್ತೇನೆ. ಮತ್ಯಾವ ಪುಂಡ ಪುಡಾರಿ ನನ್ನ ಮಗ ನಮ್ಮ ಮನೆತನದ ಬಗ್ಗೆ ಅಸಹ್ಯವಾಗಿ ಮಾತಾಡಿದರೆ ಅವನನ್ನು ಅಡ್ಡಡ್ಡಗೆ ಕತ್ತರಿಸಿ ನಾಯಿ ನರಿಗಳಿಗೆ ಚೆಲ್ಲು ಬಿಡುತ್ತೇನೆ. ಈ ಜಗದಲ್ಲಿ ನಾನೇ ಪುಂಡ ಪುಡಾರಿ ಎಂದು ಮೆರೆಯುತ್ತಿರುವ ಸಕ್ಕಿನ ಸುಳೆ ಮಕ್ಕಳಿಗೆ ಕರಿ ಕಾಳಿಂಗ ಸರ್ಪ ನಾನಾಗದಿದ್ದರೆ ನನ್ನ ಹೆಸರು ಪುಂಡ ಪುರುಷರ ಗಂಡ ಜಮದಗ್ನಿನೇ ಅಲ್ಲ. ಸಹೋದರ, ಒಂದು ವೇಳೆ ನಮ್ಮ ಮೂವರ ಒಗ್ಗಟ್ಟನ್ನು ಮುರಿದು ಆ ದೇಸಾಯಿ ಕೈಯಲ್ಲಿ ಸಿಲುಕಿ ನಮ್ಮ ಮನೆತನ ನೂರಾಗುತ್ತದೆ ಎಂದು ನನಗೆ ಬೇಕೋ ಮನದಲ್ಲಿ ಕಾತುರುತ್ತದೆ. ಅಣ್ಣ, ಆ ದೇಸಾವರಿ ಗೌಡನಿಗೆ ಹೆದರಿ ಸಣ್ಣಾಗ ಬೇಡಣ್ಣ. ಈ ನಿನ್ನ ಅಣ್ಣ ತಮ್ಮಂದರು ಇನ್ನು ಜೋಡಿ ಉಳಿದಂತಿರುವಾಗ ನಿನ್ನ ದೇಹದ ಮೇಲಿರುವ ಒಂದು ಕೂದಲನ್ನು ಕೊಂಕ ಮಾಡಲು ಬಿಡುವುದಿಲ್ಲ ಈ ನಿನ್ನ ತಮ್ಮ ಜಮದಗ್ನಿ. ಅಣ್ಣ, ಅವನು ಒಂದು ವೇಳೆ ನಿನ್ನ ವಾರ್ನಿಂಗ್ ಬಗ್ಗದಿದ್ದರೆ ಜಮದಗ್ನಿ ದೇವರಾಟ ಬಲ್ಲವರಾರಪ್ಪ. ಒಂದು ವೇಳೆ ಈ ಮನೆ ಮಹಾಲಕ್ಷ್ಮಿ ನನ್ನ ಹತ್ತಿಗೆ ಇರುವಾಗ ಯಾವ್ದಾದ್ರು ಆತಂಕ ಬಂದರೆ? ಸಂಪತ್, ನನ್ನ ಅತ್ತಿಗೆ ಅಂತಿಂತ ಅತ್ತಿಗೆ ಅಲ್ಲ ಕಣ. ಸತಿ ಸಾವಿತ್ರಿ, ರೆಡ್ಡಿ ಕುಲದ ಹೇಮರೆಡ್ಡಿ ಮಲ್ಲಮ್ಮ ತನ್ನ ಮಗನನ್ನೇ ಇಂಚಿಂಚಾಗಿ ಕಡಿದರು ತನ್ನ ಶೀಲವನ್ನು ಹಾಳುಗಳಿಸಿಕೊಳ್ಳದಂತ ಕಡ್ಲಿಮಟ್ಟಿ ಕಾಶಿಬಾಯಿ ಸತಿ ಸಕ್ಕುಬಾಯಿ ಕಣಪ್ಪ. ಒಂದು ವೇಳೆ ನನ್ನ ಅತ್ತಿಗೆಗೆ ಸಾಧ್ಯ ಪರೀಕ್ಷೆ ಎದರಾದರೆ ಹುತ್ತಗಳ ಸರ್ಪದಲ್ಲಿ ಸಾಗಿ ಹೋಗಿ ಹಾವಿರುವ ಹುತ್ತಿನಲ್ಲಿ ಕೈ ಇಟ್ಟು ಗೆದ್ದು ಬಂದು ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ ಎಂದು ಈ ಜಗತ್ತಿಗೆ ಸಾರಿ ಹೇಳುತ್ತಾಳೆ ನನ್ನ ಅತ್ತಿಗೆ. ಮೈದನ, ಈ ನಿನ್ನ ಪ್ರೀತಿ, ವಿಶ್ವಾಸ, ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಬಗೆಯೋದಿಲ್ಲಪ್ಪ. ನನ್ನ ಉಸಿರು ಇರುವವರೆಗೂ ಈ ಮಾತನ್ನು ನಾನು ಉಳಿಸ್ಕೊಳ್ತೇನೆ. ಮೈದನ, ಅಡಿಗೆ ಮಾಡಿ ಬಾಳುತ್ತಾಯ್ತು, ತನಗಾಗತ್ತೆ ಬಂದ್ರಪ್ಪ, ಎಲ್ಲರೂ ಸೇರಿ ಊಟ ಮಾಡೋಣ. ಅತ್ತಿಗೆ, ಅಣ್ಣ ತಮ್ಮಂದಿರು ಸೇರಿ ಸಂತೋಷ ಸಮಯದಲ್ಲಿ ನಾನು ಗೆದ್ದು ತಂದಿರೋ ಡಾಲನ್ನು ಕೊಡೋದನ್ನೇ ಮರೆತು ಬಿಟ್ಟೆ. ಅಣ್ಣ ತೆಗೆದು ಬೇಡವಪ್ಪ, ಅಲ್ಲೇ ಆ ದೇವರ ಮುಂದಿಟ್ಟು ಬಿಡು. ಯಾಕಣ್ಣ, ನಾನು ಗೆದ್ದು ಬಂದಿರೋದು ನಿಮಗೆ ಸಂತೋಷವಿಲ್ಲವೇನ?
ಸಂತೋಷವಿಲ್ಲ ಎಂದು ಯಾವ ಮನಸ್ಸಿಂದ ಹೇಳಲಿ ತಮ್ಮ, ಯಾವ ಮನಸ್ಸಿಂದ ಹೇಳಲಿ? ನನಗೆ ತುಂಬಾ ಸಂತೋಷವಿದೆ. ಆದರೆ ಎನ್ನುವ ಮಾತಿಗೆನ ಅಂದರೆ ನಿಟ್ಟುಸುರ ಮಾತಕನ್ನ ಜಮುನೆ ತಂದ ಒಮ್ಮಾಡು ತೆಗೆದುಕೋ. ತಮ್ಮ ಯಾವ ಕೈಯಿಂದ ತೆಗೆದುಕೊಳ್ಳಪ್ಪ, ಯಾವ ಕೈಯಿಂದ ತೆಗೆದುಕೊಳ್ಳಲಿ? ಅಣ್ಣ ನಿನ್ನ ಮಾತಿನ ಅರ್ಥ? ಸಂಪತ್, ಮೊನ್ನೆ ನಮ್ಮ ಹೊಲದಲ್ಲಿ ಆ ದೇಸಾಯಿ ಗೌಡ ಹೇಳಣ್ಣ ಹೇಳು. ಆ ಬಂಟ್ ನನ್ನ ಮಗ ದೇಸಾಯಿ ಗೌಡ ನಿನಗೆ ಹೊಲದಲ್ಲಿ ನಿನ್ನನ್ನು ಕಡಿಯುತ್ತೇನೆಂದು ಬಗಳಿದನು ಅಥವಾ ನಿನ್ನ ಸಿರಾರ್ದು ರಕ್ತ ಕುಡಿಯುತ್ತೇನೆಂದು ಬಗಳಿದನು? ಅಣ್ಣ ಏನಾಯ್ತು ಹೇಳಣ್ಣ, ಹೇಳು. ಅಣ್ಣ ನೀನೀಗ ಮೌನವಾಗಿ ನಿಲ್ಲುವುದು ಒಳ್ಳೆಯದಲ್ಲ, ಅದಕ್ಕೆ ನೀವಾದ್ರೂ ಹೇಳು ಸ್ವಲ್ಪ. ಮೈದನ, ಅದು ಅದು ಅತ್ತಿಗೆ ಏನಾದತ್ ಹೇಳು. ಹೇಳಬೇಡ ಶಬರಿ, ನನ್ನ ತಮ್ಮಂದ್ರ ಮುಂದೆ ನಿಜ ಸಂಗತಿಯನ್ನು ಹೇಳಬೇಡ. ಅತ್ತಿಗೆ ನೀವೀಗ ನಡೆದ ಸಂಗತಿಯನ್ನು ಹೇಳುತ್ತಿದ್ದೀರಿ. ನೀವು ದಿನನಿತ್ಯ ಪೂಜಿಸುವ ಆ ದ್ಯಾಮವ್ವ ತಾಯಿ ಮೇಲಾನೆಯಾಗಿದೆ. ಮೈದನ, ಏನಾಯ್ತಿಗೆ ಹೇಳು, ನೀನಾದ್ರೂ ಹೇಳು ಏನಾಯ್ತು ಅಂದ. ಹೇಳ್ತೀನಿ ಮೈದನ, ಹೇಳ್ತೀನಿ. ನೋಡಪ್ಪ, ಈ ಊರು ಮುಂದಿನ ನಮ್ಮ ಹೊಲ ಇದೆಯಲ್ಲ, 1 ಎಕರೆ ಹಲ್ಮೆ ಲಕ್ಷ್ಮಿ ಹೊಲವನ್ನು ಆ ಬೆಳೆ ನೆತ್ತೆಯನ್ನು ನಾಶ ಮಾಡಿದನಪ್ಪ ದೇಸಾಯಿ ಗೌಡ. ಮೈದನ, ಅಷ್ಟೇ ಅಲ್ಲ ಮೈದನ, ಅಷ್ಟೇ ಅಲ್ಲ, ಈ ಭೂಮಿ ತಾಯಿ ನನ್ನ ಉಸಿರು. ಈ ಭೂಮಿ ತಾಯಿ ಸಂಬಂಧಿ ನಾವು ಎಷ್ಟೊಂದು ಸಾಲ ಗಿಲ್ಲ ಮಾಡಿ ಉಡಿ ತುಂಬಿ ಹರಿಗಿದ್ದೀವಿ. ನಮ್ಮ ಬೆವರನ್ನು ಈ ಭೂಮಿ ತಾಯಿಗೆ ಸೇರಿಸಿದ್ದೀವಿ ಅಂತ ಎಷ್ಟು ಕಣ್ಣೀರಲ್ಲಿ ಕೈ ತೊಳೆದ್ರು ಆ ಪಾಪಿ ದೇಸಾಯಿ ಗೌಡ ನಿಮ್ಮಣ್ಣನವರ ಕೈಯನ್ನೇ ಸುಟ್ಟು ಕಳಿಸಿದಾರಪ್ಪ. ನಿಮ್ಮಣ್ಣನವರ ಕೈಯನ್ನೇ ಸುಟ್ಟು ಕಳಿಸಿದ್ದಾರೆ. ಲೇ ಗೌಡ, ನಾನಿಲ್ಲ ಸಮಯ ಸಾಧಿಸಿ ಬೆಳೆ ತುಂಬಿ ನಿಂತಿರುವ ನನ್ನ ಹೊಲಕ್ಕೆ ನಿನ್ನ ಆಳುಗಳನ್ನು ಕಳಿಸಿ ಹೊರಗೆ ನಾಶ ಮಾಡಿರುವ ಆ ಮಗನೇ. ಅತ್ತಿಗೆ ಈಗಲೇ ಹೋಗಿ ಅವನ ರುಂಡವನ್ನು ಕಡಿದು ತರುತ್ತೇನೆ. ನಿಲ್ಲ ಸಹೋದರ, ನಿಲ್ಲು. ಮುಂದೆ ಸಮಯ ಬಂದರೆ ನೋಡಿಕೊಂಡರಾಯಿತು. ಹೇಗೆ ಸಹಿಸಿಕೊಳ್ಳಲಿನ, ಹೇಗೆ ಸಹಿಸಿಕೊಳ್ಳಲಿ? ದರ್ಪ ತುಂಬಿ ನಿಂತಿರುವ ಆ ದೇಸಾಯಿ ಗೌಡನ ದರ್ಪವನ್ನು ಅಡಗಿಸಿ ಆ ನನ್ನ ಮಗನನ್ನು ಕಡಿದಾಗಲೇ ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ದಾಹ ಇರುತ್ತದೆ. ನನ್ನನ್ನು ತಡೆಯಬೇಡ, ಈಗಲೇ ಹೋಗಿ ಆ ನನ್ನ ಮಗನನ್ನು ಕಡಿದು ಬರ್ತೇನೆ. ಮೈದನ, ನಿಂತ್ಕೋ ಮೈದನ. ಬೇಡಪ್ಪ, ಬೇಡ. ಬಡವನ ಸಿಟ್ಟು ದೌಡಿಗೆ ಮೂಲ. ನಿಮ್ಮಣ್ಣನವ್ರು ಹೇಳೋ ಮಾತನ್ನು ಕೇಳಪ್ಪ. ಯಾಕೋ ಇದನ್ನೆಲ್ಲ ನೆನ್ಸ್ಕೊಂಡ್ರಿ ನನಗೆ ತುಂಬಾ ಭಯ ಆಗ್ತಾ ಇದೆ. ಯಾಕತ್ತಿಗೆ? ಹಿಂಡು ಹಾಲು ಕುಡಿದು ವೀರ ಸಂಗೊಳ್ಳಿ ರಾಯನಂತ ಪುಂಡ ಪುರುಷನಾದ ಈ ನಿನ್ನ ಮೈದನ ಇರುವರೆಗೂ ನಿನಗ್ಯಾವುದರ ಅಂಜಿಕೆ? ನಿನ್ನ ಭಯದ ಭೀತಿಯನ್ನೇ ಹರಿದು ಹಾಕಿ ಕೊಚ್ಚಿ ತರುವೆ ಆ ದೇಸಾಯಿ ಗೌಡನ ದೇಹವನ್ನು. ಸಹೋದರ, ಆ ದೇಸಾಯಿ ಗೌಡ ಒಬ್ಬ ಶ್ರೀಮಂತ, ಮೇಲಾಗಿ ಹಣವಿದ್ದ ಶ್ರೀಮಂತ. ಯಾಕಣ್ಣ ಈ ನಿನ್ನ ತಮ್ಮನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಆ ದೇಸಾಯಿ ಗೌಡ ನಂತರ ಹಣವಿದ್ರೆ ಈ ನಿನ್ನ ತಮ್ಮ ಜಮದಗ್ನಿ ಹತ್ತಿರ ಅವನನ್ನು ಕಡೆದು ಕೈಲಾಸಕ್ಕೆ ಕಳಿಸುವಷ್ಟು ತಾಕತ್ತಿದೆ. ಅಷ್ಟೇ ಅಲ್ಲ, ಅವನು ದುಷ್ಟನಾದರೆ ನಾನು ದುಷ್ಟ ಸಂಹಾರಕ, ಶಿಷ್ಟರ ಪರಿಪಾಲಕ, ದುಷ್ಟರಿಗೆ ಮಹಾದುಷ್ಟ, ಕಿರಾತಕನಾಗಿ ಕಡಿದರುವೆ ಅವನ ದೇಹವನ್ನು. ಮೈದನ, ನಿಲ್ಲು ಮೈದನ, ಬೇಡಪ್ಪ. ನೋಡು, ಇಷ್ಟು ಹೇಳಿದ ಮೇಲೂ ನಿನ್ನ ಛಲ ನೀನು ಸಾಧಿಸ್ತೇನೆ ಅಂದರೆ ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ನಿನ್ನ ಅತಿಗೆ ನಿನಗೆ ಹಾನಿ ಆಗಿದೆ. ಅತ್ತಿಗೆ, ನಿನ್ನ ಕರುಳಿನ ಕುಡಿಯನ್ನು ಕಟ್ಟಿ ಹಾಕಬೇಡ ಅತ್ತಿಗೆ, ಕಟ್ಟಿ ಹಾಕಬೇಡ. ಸಹೋದರ ಸಂಪತ್, ಇಂದು ನಿನ್ನ ಅಣ್ಣ ಅತ್ತಿಗೆ ಮದುವೆಯಾಗಿ 8 ವರ್ಷ ಕಳೆದು 9ನೇ ವರ್ಷ ಕಾಲುವ ದಿವಸ. ನಿಮ್ಮ ಅತ್ತಿಗೆ ಬಿಸಿಯಾದ ಸಿಹಿಯಾದ ಊಟವನ್ನು ಮಾಡಿದ್ದಾಳೆ. ನಡೆಯಿರಿ, ಊಟ ಮಾಡೋಣ. ಅಣ್ಣ ಅತ್ತಿಗೆ
ನಿಮ್ಮ ಮದುವೆ ಆಗಿ 9ನೇ ವರ್ಷಕ್ಕೆ ಕಾಲಿಡುವ ಈ ಎಲ್ಲರೂ ಸೇರಿ ಹಾಡಿ ಕುಣಿದು ಆಮೇಲೆ ಊಟ ಮಾಡೋಣ. ನಂತರ ಆ ದೇಸಾಯಿಗಳು ವಿಚಾರಿಸೋಣ. ರೀ, ನನ್ನ ಮೈದನ ಅಂದ್ರೆ ಸಾಮಾನ್ಯರಂತ ತಿಳ್ಕೊಂಡಿರಿ. ನನ್ನ ಮೈದನ ಇವರಿಗೆ ರಾಜ್ಯ ಹುಲಿ ಇದ್ದಾಗೆ. ಇನ್ನ ಯಾರ ಬಂಡ ಸಮಾಜರಿಗೆ ಹೆದರಿಬೇಕಾಗಿಲ್ರಿ. ಮೈದನರೇ ಬನ್ರಿಯಪ್ಪ, ಒಂದ್ ಸ್ವಲ್ಪ ನಗನು. ನಡೀರಿ. ಮೈದ ಬಾರಪ್ಪ. ಮೈದನ ಅಂದ್ರೆ ಸಾಮಾನ್ಯರನ ನೆದರ್ ತೆಗಿದನ್ ಬರ್ರಿ. ನೋಡಿ ಇಲ್ಲಿ ಎಲ್ಲಾ ಕುಂತ ಜನ ನಿಮ್ನ ನೋಡಾಕತ್ತಾರ. ಹಾದಿ ಕಣ್ಣು, ಬೀದಿ ಕಣ್ಣು, ಇಲ್ಲಿ ಕುಂತವ್ರ ಕಣ್ಣು, ನಿಂತವ್ರ ಕಣ್ಣು, ಈ ಊರ್ ಹುಡುಗಿಯರ್ ಕಣ್ಣು ನನ್ನ ಮೈದ ಮೇಲೆ ಬೀಳ್ತಿರ್ಲಪ್ಪ. ಮೈದನರೇ, ಎಲ್ಲರೂ ಸೇರಿ ಹಾಡೋಣ. ನೋಡು, ನಾವು ಹಾಡೋದನ್ನ ನೋಡಿ ಕೇಳಿದ್ರೆ ಈ ಸಮಾಜದಲ್ಲಿ ಒಡಿದ ಮನೆತನ ಒಂದಾಗಬೇಕು. ಹಾಗೆ ಹಾಡು ಹಾಡೋಣ. ಮೈದನರೇ, ಡ್ಯಾನ್ಸ್ ಮಾಡಿ ತುಂಬಾ ಹಸ್ತೀರಿ. ಬಂದ್ರಪ್ಪ, ಊಟಕ್ಕೆ ಹಾಕ್ತೇನೆ, ಊಟ ಮಾಡಿರುತ್ತೆ.